ನಮಸ್ಕಾರ ಸರ್, ನನ್ನ ಹೆಸರು ಸುಜಿತ್ ಅಂತ. ನಾನು ಮಿತ್ರ ಸಂಗಮ ಫಿಲಿಂ ಇನ್ಸ್ಟಿಟ್ಯೂಟ್ನಲ್ಲಿ 6 ಮಂತ್ ಡೈರೆಕ್ಷನ್ ಕೋರ್ಸ್ ಮಾಡಿದ್ದೀನಿ. ಹಾಗೆ ಕೆಲವೊಂದು ಕಥೆಗಳನ್ನು ಕೂಡ ಬರೆದಿದ್ದೀನಿ. ನನ್ನದೇ ಆದ ಸಿನಿಮಾ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ. ಆ ಸಿನಿಮಾ ಸ್ಕ್ರಿಪ್ಟ್ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ನೋಡಿ. ನನ್ನ ಕಥೆ ಸಾರಾಂಶ ಹೀಗಿದೆ. ಗುಡಿಬಂಡೆಯಲ್ಲಿ ನಡೆಯುವಂಥ ಕಥೆ. ಗುಡಿಬಂಡೆ ಪ್ರದೇಶದಲ್ಲಿ ಒಂದು ಫ್ಯಾಮಿಲಿ ಇರುತ್ತದೆ. ಆ ಫ್ಯಾಮಿಲಿಯಲ್ಲಿ ತಂದೆ, ತಾಯಿ ಮತ್ತು ಮಗ ಇರುತ್ತಾನೆ. ತಂದೆಯಾದ ಉಲ್ಲಾಸ್ ಫಾರ್ಮರ್ ಕೆಲಸ ಮಾಡುತ್ತಾ ಇರುತ್ತಾನೆ. ತಾಯಿಯಾದ ಶಾಂತಮ್ಮ ಮನೆ ಕೆಲಸ ಮಾಡಿಕೊಂಡು ಇರುತ್ತಾಳೆ. ಮಗ ಬಂದು ಆದಿತ್ಯ, ಅವನೇ ಹೀರೋ ಆದ ಆದಿತ್ಯ ಬಂದು ಕಾಲೇಜಿನಲ್ಲಿ ಓದುತ್ತಿರುತ್ತಾನೆ. ಓದುತ್ತಿರುವಾಗ ಅವರಿಗೆ ಒಂದು ಹುಡುಗಿ ಪರಿಚಯವಾಗುತ್ತೆ. ಆ ಹುಡುಗಿ ಹೆಸರು ಬಂದು ಶ್ರೇಯಾ, ಹೀರೋಯಿನ್. ಈ ಪರಿಚಯವಾಗಿದ್ದ ಹುಡುಗಿ ಶ್ರೇಯಾ ಮೇಲೆ ಪ್ರೀತಿ ಬೆಳೀತಾ ಹೋಗುತ್ತೆ. ಕ್ಲಾಸಿನಲ್ಲಿ ಇರುವಾಗ ಮಾರ್ಕಸ್ ಮತ್ತು ಅವನ ಫ್ರೆಂಡ್ಸ್ ಕ್ಲಾಸ್ ಒಳಗೆ ಬರುತ್ತಿರುತ್ತಾರೆ. ವೇಣುಗೆ ಮತ್ತು ಅವನಿಗೆ ಕೈ ತಾಕಿ ಮಾರ್ಕಸ್ ಕೈಲಿದ್ದ ಬ್ಯಾಗ್ ಕೆಳಗೆ ಬೀಳುತ್ತದೆ. ಕೆಳಗೆ ಬಿದ್ದ ಬ್ಯಾಗ್ಗಳಿಂದ ಡ್ರಗ್ಸ್ ಪ್ಯಾಕೆಟ್ಗಳು ಆಚೆಗೆ ಬರುತ್ತದೆ. ಆಚೆಗೆ ಬಂದ ನಂತರ ಅದನ್ನು ಮಾರ್ಕಸ್ ಎದುರಾಗಿ ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ಮಾರ್ಕಸ್ ತಂದೆಯಾದ ರಾಜಶೇಖರ್ ಬಿಸ್ನೆಸ್ ಮ್ಯಾನ್ ಮತ್ತು ರೌಡಿ ಶೀಟರ್ ಆಗಿರುತ್ತಾನೆ. ಮಾರ್ಕಸ್ ತಮ್ಮ ಆದ ಅಲೆಕ್ಸ್ ರೌಡಿ ಶೀಟರ್, ಡ್ರಗ್ ಲೀಡರ್ ಮತ್ತು ರೇಪಿಸ್ಟ್ ಆಗಿರುತ್ತಾನೆ. ನಂತರ ಅಲೆಕ್ಸ್ ಶ್ರೇಯಾ ತಂಗಿಯಾದ ತ್ರಿಷಾನನ್ನು ರೇಪ್ ಮಾಡಿ ಕೊಲೆ ಮಾಡಿ ಸಾಯಿಸುತ್ತಾನೆ. ನಂತರ ತ್ರಿಷಾ ಬಾಡಿಯನ್ನು ಮುಟ್ಟೆಗೆ ಹಾಕಿ ಕಟ್ಟಿ ಪಕ್ಕದಲ್ಲಿದ್ದ ಕೆರೆಯಲ್ಲಿ ಬಿಸಾಕಿ ಹೋಗುತ್ತಾನೆ. ನಂತರ ಪೊಲೀಸರಿಗೆ ವಿಷಯ ತಿಳಿದ ನಂತರ ಬಾಡಿ ಸಿಕ್ಕಿರುವ ಜಾಗಕ್ಕೆ ಬರುತ್ತಾರೆ. ನಂತರ ಪೊಲೀಸರು ತ್ರಿಷಾ ಬಾಡಿಯನ್ನು ರಿಸರ್ಚ್ ಮಾಡಿ ಲ್ಯಾಬ್ಗೆ ಕಳಿಸುತ್ತಾರೆ ಎಂದು ತ್ರಿಷಾ ಎಂದು ತಿಳಿಯುತ್ತದೆ. ತಿಳಿದ ನಂತರ ತ್ರಿಷಾ ತಾಯಿಗೆ ಮತ್ತು ವಿಷಯ ತಿಳಿಸುತ್ತಾರೆ. ವಿಷಯ ತಿಳಿದ ತಂದೆ ತಾಯಿ ಹಾಸ್ಪಿಟಲ್ಗೆ ಬರುತ್ತಾರೆ. ನಂತರ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸಲು ಶುರು ಮಾಡುತ್ತಾರೆ. ಇನ್ವೆಸ್ಟಿಗೇಷನ್ ನಡೆಸುತ್ತಿರುವಾಗ ಅವರಿಗೆ ಒಂದು ಎವಿಡೆನ್ಸ್ ಸಿಗುತ್ತದೆ. ಇನ್ನು ಮುಂದೆ ಏನು ನಡೆಯುತ್ತೋ ಸಿನಿಮಾ ನೋಡಿದರೆ ಅರ್ಥವಾಗುತ್ತೆ. ನಮಸ್ಕಾರ.